ಚನ್ನಪಟ್ಟಣ ತಾಲೂಕಿನ ಮಾರ್ಚನಹಳ್ಳಿ ಗ್ರಾಮದ ಹಾಲಿನ ಡೈರಿಯಲ್ಲಿ ರಾಜಕೀಯ ತೀವ್ರ ಗದ್ದಲ ನಡೆದಿದೆ. ಡೈರಿ ಸೆಕ್ರೆಟರಿ ಸುನೀಲ್ ವಿರುದ್ಧ ರೈತರು ಹಾಗೂ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಹಾಲು ಪೂರೈಕೆ ಮಾಡಿದ್ರೂ ಸಹ ಷೇರು ನೀಡಲಾಗ್ತಾ ಇಲ್ಲ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಇಂದು ನಡೆಯಬೇಕಿದ್ದ ಡೈರಿಯ ವಾರ್ಷಿಕ ಮಹಾಸಭೆಯಲ್ಲಿ ಗಲಾಟೆ ಉಂಟಾಗಿ ರೈತರು, ಮಹಿಳೆಯರು ಸೆಕ್ರೆಟರಿಯ ವಿರುದ್ಧ ಕೂಗಾಡಿದ್ರು. ಇನ್ನು ಸುನೀಲ್ ಹಾಗೂ ಹಾಲು ಉತ್ಪಾದಕರ ನಡುವೆ ತೀವ್ರ ವಾಗ್ವಾದ ಉಂಟಾಗಿ ಕೈ ಮಿಲಾಯಿಸುವ ಹಂತ ತಲುಪಿತ್ತು. ಪರಿಸ್ಥಿತಿ ನಿಯಂತ್ರಣ ತಪ್ಪುತ್ತಿದ್ದಂತೆಯೇ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ರೈತ ನಾಗೇಶ್ ಮಾತನಾಡಿ, ಡೈರಿಯಲ್ಲಿ ರಾಜಕೀಯ ಪ್ರಾಬಲ್ಯ ಹೆಚ್ಚುತ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ಒಳ ರಾಜಕೀಯದಿಂದ ಹಾಲು ಉತ್ಪಾದಕರ ಹಕ್ಕು ಹರಣವಾಗ್ತಾ ಇದೆ ಎಂದು ಆರೋಪ ಮಾಡಿದ್ರು. ದಾಖಲೆಗಳಿದ್ರೂ ಷೇರು ನೀಡದೆ ರೈತರನ್ನ ನಿರ್ಲಕ್ಷಿಸುತ್ತಾ ಇದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಸೆಕ್ರೆಟರಿ ಸುನೀಲ್, ಕಾನೂನು ಪ್ರಕಾರ ಹೋರಾಟ ಮಾಡಲಿ ಎಂದು ರೈತರಿಗೆ ಸವಾಲು ಹಾಕಿದ್ದಾರೆ. ಈ ರೀತಿ ಹೇಳಿದ್ದರಿಂದ ರೈತರ ಅಸಮಾಧಾನ ಮತ್ತಷ್ಟು ಹೆಚ್ಚಾಯಿತು. ಇನ್ನು ಈ ಘಟನೆ ಹೈನುಗಾರಿಕೆಯಲ್ಲಿಯೂ ಕೂಡ ರಾಜಕೀಯ ಪಕ್ಷಗಳ ಒಳಜಗಳ ಎಷ್ಟು ಗಾಢವಾಗಿದೆ ಎಂಬುದಕ್ಕೆ ನಿದರ್ಶನವೆಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲ ಕಣ ನೀನು ಮಾಡಿಲ್ಲ 3 ಜನ ತಂದೆ ಎಲ್ಲ ನಿನ್ ದರ್ಜೆ. ಈಗ ನೀನು ಇಲ್ಲಿ ಕೇಳಿಸ್ಕೊ, ಇಲ್ಲಿ ಕೇಳಿಸ್ಕೊ ನಿಮಿಷ ನೀನು ಜನ ಕೇಳಿದೆ. ಹೌದು ಇದು ಒಂದು ನಿಮಿಷ ಮಾತಾಡ್ತೀವಿ. 9 ವರ್ಷದಿಂದ ನಾನು ಹಾಲಿನ ಡೈರಿಗೆ ಹಾಲು ಉತ್ಪಾದಕರದಿಂದ ಹಾಲಾಗ್ತಾ ಇರ್ತೀನಿ. ಶೇರ್ ಕೇಳಿ ನಾನು 2023ರಲ್ಲಿ ಒಂದ್ಸಾರಿ ಶೇರ್ ಬೇಕು ನನಗೆ ಅಂತ ಅರ್ಜಿ ಕೊಟ್ಟಿರ್ತೀನಿ. ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಈಗ ನಾನು ಇದಕ್ಕೆ ಒಂದು ಅರ್ಜಿ ಕೊಟ್ಟಿದ್ದೀನಿ, ಅದಕ್ಕೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. 4 ವರ್ಷದ್ದು ನಾನು ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ತಗೊಬಂದಿದ್ದೀನಿ ಹಾಲಿನ ದುಡ್ಡು ಬಂದಿರೋದಕ್ಕೆ. ಅದನ್ನ ಕೇಳಿದ್ರೆ ನಾನು ಈಗ ಮಾಡ್ಕೊಡ್ತೀನಿ ಅಂತಾನೆ 23ರಲ್ಲಿ ಅರ್ಜಿ ಕೊಟ್ಟಿದ್ದೀನಿ. ಈಗ ನಿನ್ನೆ ಮೊನ್ನೆ ಈಗ 6 ತಿಂಗಳು 7 ತಿಂಗಳಿಂದ ಹಾಲಾಗ್ತಾ ಇರೋರ್ಗೆಲ್ಕ ಶೇರ್ ಮಾಡಿದ್ದಾರೆ. ನಮ್ಗೆ 9 ವರ್ಷದಿಂದ ನಾನು ಹಾಲಾಗ್ತಾ ಇದ್ದೀನಿ, ಶೇರ್ ಕೊಡದೇ ಇರೋದು ಕಾರಣ ಡೈರಿ ಹತ್ರದ ಬಂದು ಇದನ್ನ ಕೇಳಕ್ ಬಂದ್ರೆ 4 ಜನಗಳ ಜೊತೆ ಸೇರ್ಕೊಂಡು ಒಂದು ದಬ್ಬಾಳಿಕೆ, ಒಂದು ಇದನ್ನ ನಿಲ್ಸ್ಬೇಕು ಅಂತ ನಮ್ಗೆ ಉದ್ದೇಶ ಅದಿಲ್ಲ. ನಮ್ಗೇನ್ ಸೇರ್ಬೇಕು ಇದನ್ನ ಮಾತ್ರ ನಾವು ಕೇಳ್ಕೊತಾ ಇದೀವಿ. ಇಷ್ಟ ಬಿಟ್ರೆ ಇನ್ನೇನಿಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಾನೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡಲ್ಲ. ನೀವ್ ಯಾರ ಜೊತೆ ಮಾಡಿದ್ರೆ ನಾನು ಶೇರ್ ಮಾಡ್ತೀನಿ ಅನ್ನೋದನ್ನ ನನ್ಗೊಂದ್ ಸ್ವಲ್ಪ ಮಂದಟ್ ಮಾಡ್ಕೊಡ್ಬೇಕು. ಲೋಕಲ್ ಪಾಲಿಟಿಕ್ಸ್ ಹೌದು. ಇದರಿಂದ ಸಮಸ್ಯೆ ಆಗಲ್ವಾ ಸರ್? ಸಮಸ್ಯೆ ಆಗಲ್ಲ ಅಂತ ಈಗ ಅವರು ನೀವೆಲ್ಲ ಆ ಲೋಕಲ್ ಆಗಿದ್ದೀರಿ ಅಂತಂದ್ರೆ ನಮ್ಗೆ ಇಷ್ಟೇ ಜನ ಸಾಕು ಅಂತ ರೈಟಿಂಗ್ ಅಲ್ಲಿ ಬರ್ಕೊಟ್ರೆ ನಾವ್ ಅದಕ್ಕೆ ಮುಂದಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದಲ್ವಾ ಸರ್? ಅದನ್ನ ನೀವು ಬರ್ರೂ ಕೊಡೋದಿಲ್ಲ. ನಮ್ಮಿಂದ ನಿಮಗೆ ಡೈರಿಗೆ ಸಂಪಾದನೆನೂ ಆಗುತ್ತೆ, ಬಟ್ ನಾವು ಮಾತ್ರ ಡೈರಿ ಒಳಗ್ ಬೇಡ ಅಂತ ಅರ್ಥ ಏನು? ಇವತ್ತಿನ ಸಭೆಯಲ್ಲಿ ನಾವು ಎಲ್ಲಾ ಅಧಿಕಾರಿಗಳ ಮುಂಚೆ ಮಂದಟ್ ಮಾಡಿದೀನಿ. ಅವ್ರೊಂದು ಕಂಪ್ಲೇಂಟ್ ಮಾಡುವ ಅಂತ ಹೇಳಿದ್ದಾರೆ. ನಾನು ಇವತ್ತು ಬಂದು ನಾನು ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡ್ತೀನಿ. ನನ್ನ ಇದ್ರ ಬಗ್ಗೆ GM ಆಫೀಸ್ಗೆ ಹೋಗಿ ನಾನು ಅದೊಂದು ರಿಪೋರ್ಟ್ ಕೊಡ್ತೀನಿ. ನನಗೆ ಇದಕ್ಕೆ ಅವ್ರು ಸೂಕ್ತ ಕ್ರಮ ತಗೊಂಡು ನನಗೆ ಶೇರು ಮತ್ತೆ ನನ್ನಂತವ್ರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಏನು ಅನ್ನೋದು ನನ್ಗೆ ಗೊತ್ತಿಲ್ಲ. ಅವ್ರು ಮಾಡಿಸ್ಕೊಳ್ಳಿ. ನನಗೆ ಶೇರ್ ಬೇಕು, ನನಗೆ ಶೇರ್ ಮಾಡ್ಕೊಡ್ಲಿ. ಶೇರ್ ಯಾಕೆ ಮಾಡಿಲ್ಲ ಅಂದ್ರೆ ಇವರು ಏನ್ ಮಾಡಿದ್ರು, ಕೆಲವ್ರು ಏನ್ ಮಾಡವ್ರೆ ಉದ್ದೇಶಪೂರ್ವಕವಾಗಿ ಈಗ ಬಂದು ನನಗೆ ಶೇರ್ ಮಾಡ್ಕೊಡಿ ಅಂತ ಕೊಡ್ತಾರೆ. ಯಾಕೆಂದ್ರೆ ಅವ್ರು ಪ್ರೈವೇಟ್ ಡೈರಿಗೆ ಹಾಲಾಕ್ತಾರೆ. 180 ದಿನ ಹಾಲಾಕ್ಬೇಕು ನಮಗೆ ಸದಸ್ಯರಿಗೆ ಕೊಡ್ಬೇಕು ನಾವು ಅಂದ್ರೆ. ಆಮೇಲೆ ಈಗ ನಾವು ಹೇಳಿದ್ವಿ ಅವ್ರಿಗೆ ಅರ್ಜಿ ಕೊಡಿ ತಂದು, ಆಧಾರ್ ಕಾರ್ಡು ಅರ್ಜಿ ಎಲ್ಲ ತಂದು ಕೊಡಿ, ನಿಮಗೆ ಶೇರ್ ಮಾಡ್ಕೊಡ್ತೀವಿ ಅಂತ ನಾವು ಇವತ್ತವರೆಗೂ ನಾವು ಒಬ್ಬರೇ ಯಾರು ಅರ್ಜಿ ಕೊಟ್ಟಿರೋರು ಒಬ್ರು ಬಿಟ್ರೆ ಇನ್ಯಾರು ಅರ್ಜಿ ನಮ್ಗೆ ತಂದು ಕೊಟ್ಟಿಲ್ಲ ಅಣ್ಣ. ಅವರು ಅರ್ಜಿ ಕೊಟ್ಟರು ಏಕಾಏಕಿ ಇವ್ರು ಏನಾಗದೆ, ಈಗ ಹಳೆ ಸೆಕ್ರೆಟರಿ ಕಡೆಯವರು ಇವರೆಲ್ಲ ಇದ್ದವರು ಇವರು ಈಗ ಲೆಕ್ಕ ಕೇಳಿ GBM ಬಂದಾಗ ಏನು ಕೇಳಬೇಕು, ಲಾಭ ನಷ್ಟ ಏನು, ವ್ಯವಹಾರ ಏನು ನಡೆದೈತೆ, ಎಷ್ಟು ಆದಾಯ ಆಗಿದೆ, ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ, ಖರ್ಚು ಏನು ಮಾಡಿದಿರಿ, ಆಗು ಹೋಗುಗಳು ಏನು ಡೈರಿಲಿ ಇರುವಂಥ ವ್ಯವಸ್ಥೆಯಲ್ಲಿ ಅಂತ ಕೇಳಬೇಕು. ಇವ್ರದ್ದು ಹಂಗಿಲ್ಲ. ಸಭೆ ಮಾಡಬೇಡಿ, ಪ್ರತಿಯೊಂದು GBM ಅಲ್ಲೂ ಅಣ್ಣ ಇವರು 4-5 ಜನ ಸೇರ್ಕೊಂಡು ಜನಗಳ ಉತ್ತೇಜ ಕೊಡೋದು. ಈ ಪರಮೇಶ, ಶಶಿಕಲಾ ಮತ್ತು ಈ ರಾಜ್ಯಸಭಾ ಮಾಜಿ ಅಧ್ಯಕ್ಷ, ಅವನು ಅಧ್ಯಕ್ಷ ಆಗದಂಥ ಕಾಲದಲ್ಲಿ ಅಣ್ಣ 22 ಲಕ್ಷ ಮಿಸ್ಅಪ್ರೇಷನ್ ಸಿಕ್ಕಿದೆ ನಮಗೀಗ. ಅಮ್ಮನ ಹಳೆ ಸೆಕ್ರೆಟರಿನ ಸಸ್ಪೆಂಡ್ ಮಾಡೋರು, ಹಳೆ ಬೋರ್ಡ್ ಇದ್ದವರೆಲ್ಲ ಎಂಕ್ವೈರಿ ಮಾಡಿಸಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಕೂಡ ಆಗಿದೆ ಈಗ ಅಮ್ಮಂದು.
ಅಲ್ಲ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ತೋರಿಸ್ತಾ ಇದಾರೆ. ಹೌದಣ್ಣ, ಅವ್ರೊಬ್ರೇ ಅರ್ಜಿ ಕೊಟ್ಟಿರೋದು. ಹೌದು, ಅವ್ರೊಬ್ರು ಕೊಟ್ಟಾಗ ಏನಾಯ್ತು ಮಾಡಕ್ಕೆ ಅಂದ್ಬಿಟ್ಟು ಆಗ್ತೋಣ. ಈಗ 1 ವರ್ಷದಲ್ಲಿ ನಮ್ಗೆ ಅರ್ಜಿ ಕೊಟ್ಟರು. ಬೋಲ್ಡ್ ಹೋಗಿ 1 ವರ್ಷ ಆಯ್ತಣ್ಣ. ನಮ್ದು ಬೋಲ್ಡ್ ಅಲ್ಲಿ ಇರುವಷ್ಟಲ್ಲಿ ಬೋಲ್ಡ್ ಸೂಪರ್ ಸೈಡ್ ಇದು ಅವಧಿ ಮುಗೀತು ಅಂತ ಕ್ಲೋಸ್ ಆಯ್ತು. ಹೈಕೋರ್ಟ್ಗೆ ಹೋಗಿ ಅವರೇ ಕೂಡ ಅದನ್ನು ಕೂಡ ಬೋಲ್ಡ್ ಆದೇಶ ಆಯ್ತು. ಗೋಲ್ಡ್ ಆದೇಶ ಏನಂತ, ಚುನಾವಣೆ ಬರೋವರೆಗೂ, ನೆಕ್ಸ್ಟ್ ಚುನಾವಣೆವರೆಗೂ MP ಎಲೆಕ್ಷನ್ ಇದ್ದಿದ್ದರಿಂದ ನೆಕ್ಸ್ಟ್ ಚುನಾವಣೆ ಬರೋವರೆಗೂ ಈ ಆಡಳಿತ ಮಂಡಳಿ ಏನಿದೆ, ಇವರು ಆಡಳಿತ ಅಧಿಕಾರಿ ಏನವ್ರೆ ಅಂತೇವ್ರೆ ಮುಂದುವರಿಯತಕ್ಕದ್ದು ಚುನಾವಣೆ ನಡೆಯೋವರೆಗೂ ಅಂತ ಇತ್ತು ಅಣ್ಣ. ಇವರೆಲ್ಲ ಏನ್ ಮಾಡಿದ್ರು, ಹೋಗಿ ಎಲ್ಲಾರು ಹೋಗಿ ಇಲ್ಲ ಇದು ಬೇಡ ನಮ್ಗೆ ವಜಾ ಮಾಡಿ ಅಂದ್ಬಿಟ್ಟು ಬೋಲ್ಡ್ನ ವಜಾ ಮಾಡಿಸಿದ್ರು ಒಳಗೆ ಬರೋ ಸಲುವಾಗಿ. ಬೋಲ್ಡ್ ಇಲ್ಲ ಅಂದ್ರೆ ನಾವು ಒಳಗೆ ಬರ್ಬೋದು ಸಲೀಸಾಗಿ ಅನ್ನೋ ಉದ್ದೇಶಕ್ಕೆ. ಈಗ ಅದು ದಾವೆ ಹಾಕೊಂಡವ್ರು, ಹೈಕೋರ್ಟಲ್ಲಿ ದಾವೆ ನಡೀತೈತೆ. ಈಗ ನಮ್ಗೆ ಈಗ ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಅಲ್ಲಿ ಇವರು ಕಾನೂನು ಪ್ರಕಾರ ಏನಿದೆ ಹೋರಾಟ ಮಾಡ್ಲಿ, ಇವ್ರದ್ದು ನಾವು ಬೇಡ ಅಂತ ಹೇಳಲ್ಲ ಇವ್ರನ್ನ. ಈ ಆಲ್ ಇಂಡಿಯಾ ಡೈರಿ ಸೆಕ್ರೆಟರಿ ಆದವರು ನ್ಯಾಯಯುತವಾಗಿ ಹೇಳ್ಬೇಕು, ಆಮೇಲೆ ಸಭ್ಯತೆಯಿಂದ ಅವ್ರಿಗೆ ವರ್ತಿಸ್ಬೇಕು ಜನಗಳಿಗೆ. ಪೀಡ್ಸನ್ ದುಡ್ಡು ವ್ಯವಹಾರ ಮಾಡೋದು, ಹಾಲೆಲ್ಲ ವ್ಯವಹಾರ ಮಾಡೋದು, ಮತ್ತೆ ಇದು ಏನಪ್ಪ ಹಾಲು 20 ಲೀಟ್ರ್ ಹಾಕಿದ್ರೆ 18 ಲೀಟ್ರ್ ಹೊಡಿದು, ಆಮೇಲೆ 25 ಲೀಟ್ರ್ ಹಾಕಿದ್ರೆ 18 ಹಿಂಗ್ ಹೊಡಿದು. ಆಮೇಲೆ ಪಾಪ ಬುದ್ಧಿವಂತರು ಏನೋ ಕೇಳ್ತಾರೆ ಸರ್, ಈ ಜನಗಳು ಪಾಪ ಹೆಂಗಸ್ರುಗಳು ಯಾರನ್ನ ಕೇಳ್ತಾರೆ ಹೇಳಿ. ನಾವು ಕೇಳಕ್ ಹೋದಾಗ ನಮ್ಮನ್ನ ಹಂಗೆ ನೀನ್ ಬರಬಾರ್ದು, ನಿನ್ ಮೇಲೆ ಕೇಸ್ ಅದದೆ. ನ್ಯಾಯ ಕೇಳೋಕೆ ಕೇಸ್ ಇದ್ರೇನು, ಇನ್ನೊಂದು ತಪ್ಪು ಮಾಡಿದ್ರೆ ಪೊಲೀಸ್ನವ್ರು ಇದೆ ಕಾನೂನು ಪ್ರಕಾರ ಕ್ರಮ ವಹಿಸ್ತಾರೆ. ನಾನು ತಪ್ಪು ಮಾಡಿಲ್ಲ ಅಂದ್ರೆ ನನ್ನ ಯಾಕೆ ಕ್ರಮವಾಗಿ ಇದು ಮಾಡ್ತಾರೆ? ನನ್ನ ಒಳ್ಳೆಯವ್ರನ್ನ ಯಾರು ಏನು ಮಾಡೋಕೆ ಸಾಧ್ಯ ಇಲ್ಲ. ನಾನು ನ್ಯಾಯವಾಗಿದ್ದೀನಿ, ನ್ಯಾಯವಾಗಿ ಕೇಳೋದಕ್ಕೆ ನನ್ನ ಬರಬೇಡ ನಿನ್ನ ಡೇರಿ ಹತ್ರ, ನಿನಗೂ ಡೇರಿಗೂ ಸಂಬಂಧ ಇಲ್ಲ. ಆಮೇಲೆ ನನ್ನ ತಾಯಿ ಸೇರ್ನ ನನಗೆ ವರ್ಗಾಯಿಸ್ಕೊಡಿ. ನಮ್ಮ ತಾಯಿಗೆ ಯಾವುದೇ ರೀತಿ ಬ್ಯಾಂಕ್ ವ್ಯವಹಾರ ಆಗಲಿ ಇನ್ನೊಂದಾಗಲಿ ಕೇಳೋಕ್ಕೆ ಅವ್ರಿಗೆ ಆಗಲ್ಲ. ನಾನು ಅವ್ರ ಮಗ ಆಗಿರೋದ್ರಿಂದ ನನಗೆ ವರ್ಗಾಯಿಸ್ಕೊಡಿ ಅಂದ್ಬಿಟ್ಟು ನಾನು 1 ವರ್ಷದ ದಿನ ಹಾಲು ಹಾಕಿದ್ದೀನಿ. ನನ್ನ ಕಾರ್ಡ್ ನಂಬರ್ 210. 5 ಗಂಟೆಗೆ ಎದ್ದು ಪಾಪ ಜನ ಹಾಲು ಹಾಕ್ತಾರೆ. ಈಗ ಬೇರೆಯವ್ರು ಸರಿ ಇಲ್ಲ ಅಂತ ನಾವು ಬಂದ್ಮೇಲೆ ನಾವು ಹೆಂಗಿರ್ಬೇಕು, ಜನಕ್ಕೆ ಅವ್ರಿಗೆ ಸಹಕಾರ ಮಾಡಬೇಕು, ಅವ್ರಿಗೆ ಒಳ್ಳೆ ರೀತಿಲಿ ನಡ್ಕೋಬೇಕು. ಏನೇ ಅಲ್ಲಿ ಸೌಲಭ್ಯ ಇದ್ರು ಅದನ್ನ ತಲುಪಿಸ್ಬೇಕು ಜನಗಳಿಗೆ. ಏನೂ ತಲುಪಿಸ್ತೇನೆ ಒಂದು ಜನರಲ್ ಬಾಡಿ ಮೀಟಿಂಗ್ ನ್ಯಾಯವಾಗಿ ಮಾಡಲ್ಲ, ಒಂದು ಅಧಿಕಾರಿ ಬರಲ್ಲ, ಏನಂದ್ರೆ ಏನಿಲ್ಲ. ಆಮೇಲೆ ನಾವೇ ಎಲ್ಲ ನಮ್ಮದೇ ಎಲ್ಲ ಅಂದರೆ ಏನು ಅರ್ಥ? ಇದು ಸಹಕಾರ ಸಂಘ, ಪ್ರತಿಯೊಬ್ಬರಿಗೂ ಕೇಳುವ ಅಧಿಕಾರ ಇರ್ತದೆ. ಯಾರೂ ಕೇಳಬಾರ್ದಂತೆ, ಯಾರೂ ಕೇಳುವ ಅಧಿಕಾರನೇ ಇಲ್ಲ, ಷೇರ್ದಾರರಿಗೆ ಮಾತ್ರ. ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕೇಳುವ ಅಧಿಕಾರ ಇಲ್ಲ ಅಂದ್ರೆ ಏನರ್ಥ ಸರ್?